ಸರ್ ತಾವು ಕೂಡ ನಿನ್ನೆ ಕರ್ಣ ಅವರಿಗೆ ಈಗಾಗಲೇ 2 ಹಸುಗಳನ್ನ ಸರ್ ಈಗಾಗಲೇ ತಾವು ಕೂಡ ನಿನ್ನೆ 2 ಹಸುಗಳನ್ನ ಕರ್ಣ ಅವ್ರಿಗೆ ಕೊಟ್ಟಿದ್ದೀರಾ. ಕರ್ಣ ಅವ್ರು ಏನು ಹೇಳಿ ಮೊನ್ನೆ ನಡೆದಂತಹ ಘಟನೆಯಲ್ಲಿ ನಮ್ಮ ಒಂದು ಒತ್ತಡದ ಮೇಲೆ, ನಮ್ಮ ಪಕ್ಷದ ಒತ್ತಡದ ಮೇಲೆ, ನಮ್ಮ ನಾಯಕರುಗಳ ಒತ್ತಡದ ಮೇಲೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಸೈಯದ್ ನಸರು ಅನ್ನೋರನ್ನ ಹಿಡ್ಕೊಂಡು ಬಂದು ಬಂಧಿಸಿದ್ದಾರೆ. ನನಗೆ ಗೊತ್ತಿರೋಂಗೆ ಇದನ್ನ ಒಬ್ಬ ಮಾಡಿರುವಂಥ ಕೃತ್ಯ ಅಲ್ಲ, ಇಲ್ಲ ಒಂದು 4-5 ಜನ ಮಾಡಿದ್ದಾರೆ. ಅವರು ಕೂಡ ರಿಪೋರ್ಟಲ್ಲಿ ಏನು ಹೇಳ್ತಾ ಇದ್ದಾರೆ, ಕುಡಿದಿನ ಅಮಲಿನಲ್ಲಿ ಮಾಡಿದ್ದಾರೆ ಅಂತ. ನನಗನ್ಸುತ್ತೆ ಅವನೆಲ್ಲ ಸರ್ಕಾರನೇ ಕುಡಿದಿನ ಅಮಲಿನಲ್ಲಿದೆ ಅಂತ ನನಗೆ ಒಂದು ಭಾವನೆ ಇದೆ. ಯಾಕೆ ಅಂತ ಹೇಳಿದ್ರೆ ಇವರು ಎಲ್ಲಾರನ್ನೂ ಈ ತರಹದ ಜನಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 10:30-11 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ನಾಯಕರುಗಳು ಬಂದು ಕರ್ಣ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ನೀನು ಹಸುಗಳನ್ನ ತಗೊಳ್ಳೇಬೇಕು ನಮ್ಮ ಹತ್ರ ಅಂತ ಹೇಳಿ. ಇದಕ್ಕೆ ಸಪೋರ್ಟ್ ಆಗಿ ಪೊಲೀಸ್ ಅವ್ರು ಬಂದು ನಿಂತ್ಕೋತಾರೆ, ಇಲ್ಲಿ ನೀನು ಹಸುಗಳು ಯಾಕೆ ಇಸ್ಕೋತಾ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ನಮಗೆ ಗೋಮಾತೆ ಅಂತ ಹೇಳಿದ್ರೆ ನಮ್ಮ ತಾಯಿಯ ಸಮಾನ. ಯಾಕೆ ಅಂತ ಹೇಳಿದ್ರೆ ಒಂದು ಸತಿ ಯಾರನ್ನ ಒಂದು ಮಗುಗೆ ತಾಯಿ ತೀರ್ಕೊಂಡ್ರೆ ಆ ಮಗುಗೆ ಕೊಡೋವಂಥದ್ದು ನಾವು ಕೊಡೋದು ಹಸುವಿನ ಹಾಲು ಅಂತ ಹೇಳಿದ್ರೆ, ಹಸು ಅಂತ ಹೇಳಿದ್ರೆ ನಮಗೆ ತಾಯಿ ಸಮಾನ. ನಾವು ಹಿಂದೂಗಳಿದ್ದೀವಿ, ನಾವು ಹಸುಗಳು ಒಂದಲ್ಲ 1000 ಹಸುಗಳನ್ನ ಕೊಡಿಸ್ತೀವಿ. ನಮಗೆ ಬೇಕಾಗಿರುವಂಥದ್ದು ಆಗಿರುವಂಥ ಹಸುಗಳಿಗೆ ಇನ್ನು ಮುಂದಕ್ಕೆ ಆಗಬಾರ್ದು. ಇವಾಗ ಆಗಿರುವಂಥದ್ದಕ್ಕೆ ನಮಗೆ ಏನಕ್ಕೆ ಆಗಿದೆ, ಯಾರು ಈ ಕೃತ್ಯನ ಎಸಗಿದಾರೋ ಅವ್ರನ್ನ ಬಂಧಿಸಬೇಕು, ತಕ್ಷಣವೇ ಬಂಧಿಸಬೇಕು. ಇದು ಯಾವುದೋ ನಸರು ಅಂತ ಹೇಳ್ಬಿಟ್ಟು ಯಾರನ್ನೋ ಬಂಧಿಸ್ಬಿಟ್ಟು ಇಲ್ಲಿ ಕಣ್ಣ ಮುಚ್ಚಾಲೆ ಮಾಡ್ತಾ ಇದೆ, ಇದು ಸರಿ ಇಲ್ಲ. ಖಂಡಿತವಾಗ್ಲೂ ಕೂಡ ನಿಜವಾದ ಯಾರು ಮಾಡಿದ್ದಾರೆ ಈ ಕೃತ್ಯವನ್ನು ಅವ್ರನ್ನ ಬಂಧಿಸೋವರೆಗೂ ಕೂಡ ನಾವು ಈ ರಾಜ್ಯದಲ್ಲಿ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಕೂಡ ನಾವು ಹೇಳ್ತೀವಿ. ಸರ್, ಈ ಬುದ್ಧಿಮಾಂದ್ಯನಿಗೆ ಕುಡಿಯೋದು ಮಾತ್ರ ಹೆಂಗ್ ಗೊತ್ತಾಗುತ್ತೆ, ಕುಡಿದ ಅಮಲ್ನಲ್ಲಿ ಸರ್ಕಾರ ಅವನಲ್ಲ, ನಸರು ಅಲ್ಲ ಅಂತ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.